ಬೆಂಗಳೂರು ಸಿಟಿ ದಕ್ಷಿಣ ಪೂರ್ವ ವಲಯ ಅರಕೆರೆ ಸುದ್ದಿ. ದುಡಿಯುವ ಜನರ ಸಮ್ಮಿಲನ, ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ. ಮತ ಬಿಡಿ, ಜಾತಿ ಬಿಡಿ, ಮಾನವೀಯತೆಗೆ ಜೀವ ಕೊಡಿ. ಜಾತಿರಹಿತ, ವರ್ಗರಹಿತ ಸಮಾಜ ಕಟ್ಟುವ ಗುರಿ ನಮ್ಮದು. ಕಾರ್ಯಕ್ರಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಬಹುಜನ ಕಟ್ಟಡ ಕಾರ್ಮಿಕರ ಸಂಘ ಸಮಿತಿ ಸಂಘ ಪ್ರಯುಕ್ತ ಬೊಮ್ಮನಹಳ್ಳಿ ಬ್ಲಾಕ್ನಲ್ಲಿ ನಡೆಯಿತು. ವೆಂಕಟೇಶ್ ಬಂಜಾರ ನೇತೃತ್ವದಲ್ಲಿ ಅಧ್ಯಕ್ಷ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ಬಂಜಾರ ನೇತೃತ್ವದಲ್ಲಿ ಸಮ್ಮೇಳನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಹಿಳಾ ಹಕ್ಕು, ಕಾರ್ಮಿಕ ಹಕ್ಕು ನೀಡಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡರ್, ಶ್ರೀ ಶಾಮಣ್ಣ, ಲೋಕೇಶ್ ರೆಡ್ಡಿ, ಅನಂತ ದಾಯ್ಡು, ಪರಶಿವರುದ್ರ, ಪುನೀತ್ ಲಕ್ಷ್ಮಿ, ವೆಂಕಟೇಶ್ ಡಿ, ಮಧು ಟಿ ಹುಳಿಮಾವು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತನಾಡಿದ ಟಿ ಮಧು ಹುಳಿಮಾವು ಅವರು, ಕಾರ್ಮಿಕರಿಂದಲೇ ಸಂಗೀತ, ಕಾರ್ಮಿಕರಿಂದಲೇ ಕಾರ್ಮಿಕರಿಂದಲೇ ನಾಟಕ, ಕಾರ್ಮಿಕರಿಂದಲೇ ನಿರೂಪಣೆ. ಈ ಕಾರ್ಯಕ್ರಮ ಬಲಹೀನ ಕಾರ್ಮಿಕರಿಗೆ ಶಕ್ತಿ ತುಂಬುವ ಸೇತುವೆಯಾಗಿ ಕೆಲಸ ನಿರ್ವಹಿಸುತ್ತಿದೆ ಎಂದರು. ಶೋಷಣೆಗೆ ಒಳಪಟ್ಟ ಕಾರ್ಮಿಕರಿಗೆ ಬಲ ತುಂಬಿ ಧ್ವನಿಯಾಗಿದೆ. ಶೋಷಣೆಗೆ ಒಳಪಟ್ಟ ಕಾರ್ಮಿಕರಿಗೆ ಬಲ ತುಂಬಿ ಧ್ವನಿಯಾಗಿದೆ. ಕಾರ್ಮಿಕರ ಬಗ್ಗೆ ನಿರಂತರ ಶೋಷಣೆಗೆ ಒಳಪಟ್ಟ ಕಾರ್ಮಿಕರಿಗೆ ಬಲ ತುಂಬಿ ಧ್ವನಿಯಾಗಿದೆ. ಕಾರ್ಮಿಕರ ಬಗ್ಗೆ ನಿರಂತರ ಶೋಧಿಸಿ ಕಾರ್ಮಿಕರ ಸಾಧಕ ಬಾಧಕಗಳ ಸಂಶೋಧಕರಿಂದ ಭಾಷಣ. ಬಡತನದಲ್ಲಿ ನಲುಗುತ್ತಿರುವ ಬಡತನ ನಿರ್ಮೂಲನೆ ಹೋರಾಟಗಾರರಿಂದ ಭಾಷಣ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ. ಪ್ರಜಾಪ್ರಭುತ್ವದಲ್ಲಿ ಕಾರ್ಮಿಕರ ಪಾತ್ರ ಏನು? ಬರೀ ವಿಡಿಯೋ ಬ್ಯಾಂಕ್ ಅಷ್ಟೇನಾ? ಸರ್ಕಾರದಲ್ಲಿ ಕಾರ್ಮಿಕರಿಗಿರುವ ಸೌಲಭ್ಯಗಳು ತಿಳಿಯಲು ಬನ್ನಿ, ಭಾಗವಹಿಸಿ. ವರದಿ ವೇದಮೂರ್ತಿ, ಪ್ರಜಾಪವರ್ ಟಿವಿ. ವರದಿ ವೇದಮೂರ್ತಿ, NKS TV4. ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದ. ಇವಾಗ ಲೇಡೀಸ್ಗೆಲ್ಲ 50% ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಲೇಡೀಸ್ನ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಮುಂದೆ ಬಂದು ಕೆಲಸಗಳು ಮಾಡಬೇಕು ಅಂತ. ನಮಸ್ಕಾರ. ನಮ್ಮ ಕಡೆಯಿಂದ ಯಾವ ರೀತಿ ಸಹಾಯ ಬೇಕು, ಇಲ್ಲ ನಾವೇ ಬರಬೇಕು ಅಂದ್ರೂ ಪ್ರತಿದಿನ ಬರ್ತೀವಿ. ಯಾವ ತರ ಬೇಕಾದ್ರೂ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಎಲ್ಲರಿಗೂ ಅನುಕೂಲ ಆಗೋ ತರ ಮಾಡೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೂ ಉದ್ದೇಶಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಭೀಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ. ಅದಕ್ಕೆ ವೆಂಕಟೇಶ್ ಬಂಜಾರ ಅವರು ಸಹ ತುಂಬಾ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡಿದಂತಹ ನಮ್ಮ ಮಧು ಸರ್ ಅವರು, ಮತ್ತೆ ಲೋಕೇಶ್ ಅಣ್ಣ ಅವರು, ಉಮಾಪತಿ ಶ್ರೀನಿವಾಸ ಅಣ್ಣ ಅವರು ಬರಬೇಕಾಗಿತ್ತು, ಯಾಕೋ ಬಂದಿಲ್ಲ. ಅವರಿಗೂ ಸಹ ನಾವು ಊಟ ಮಾಡಲ್ಲ ಈಗ ಸೂಪರ್ ಆಗಿ ದುಡಿಯುವ ಕಾರ್ಮಿಕರ ಸಮ್ಮೇಳನ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಇವ್ರು ಮಾತಾಡ್ಸೋದಕ್ಕೆ ಮಾತಾಡ್ತೇನೆ. ದುಡಿಯುವ ಜನರ ಸಮ್ಮೇಳನ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆದಿದೆ. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ನಮ್ಮ IITUC ಪ್ರೋಗ್ರಾಮ್ ಮಹಿಳಾ ಎಲ್ಲ ವರ್ಗದವರು, ಕಾರ್ಮಿಕ ವರ್ಗದವರು ಎಲ್ಲರೂ ಸೇರಿ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ನಡೆಸ್ತಾರೆ. ಸ್ಕೂಲಲ್ಲ ಇದು, ದುಡಿಯುವ ಕಾರ್ಮಿಕರ ಕಟ್ಟಡ ಸಂಘದ ಸಂರಕ್ಷಣೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದೇ
ಒಗ್ಗಟ್ಟಾಗಿ ಮುಂದೆ ಎಲ್ಲರೂ ಒಗ್ಗಟ್ಟಿದ್ದೀವಿ. ಮುಂದೆ ಯಾವುದೇ ಕೆಲಸ ಬರಲಿ, ಯಾವುದೇ ಥರದ್ದು ಕಷ್ಟ ಬರಲಿ, ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಎಲ್ಲರೂ ಒಂದೇ ಕೈ ಜೋಡಿಸಿ ಮಾಡೋಣ ಅಂತ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಕವಿತಾ ಮತ್ತು INPS ಇವತ್ತಿನ ಈ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಅರಿವು ಮೂಡಿಸುತ್ತದೆ. ಮತ್ತು ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕಾನೂನನ್ನು ರಚನೆ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಫಲಾಗಿದೆಯಾ ಸಫಲಾಗಿದೆ ಅನ್ನೋದ್ರ ಬಗ್ಗೆ ಮತ್ತು ಮುಖ್ಯವಾಗಿ ನ್ಯಾಯವಾದಿಗಳು ಕೂಡ ಮಾತಾಡಬೇಕು. ಈ ಕಾರ್ಯಕ್ರಮ ದುಡಿಯುವ ಜನರ ಗಮನವನ್ನು ಜನಸಾಮಾನ್ಯರ ಬಗ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಏನು ಯೋಜನೆಗಳನ್ನು ರೂಪಿಸಿದೆ, 5 ಗ್ಯಾರಂಟಿಗಳಿರ್ಬೋದು, ವಿದ್ಯಾರ್ಥಿ ವೇತನಗಳಿರ್ಬೋದು ಮತ್ತು ಸಾಮಾನ್ಯವಾಗಿ ಇರ್ತಕ್ಕಂಥ ಕನಿಷ್ಠ ಕೂಲಿ ಇರ್ಬೋದು, ಈ ಎಲ್ಲದರ ಬಗ್ಗೆ ಕೂಡ ಜನಬಲ ಗೆಲ್ಲಿಸೋದಕ್ಕೇನೆ ಅವರ ಗಮನವನ್ನು ಸೆಳೆಯೋದಕ್ಕೆ ಇವತ್ತು ಈ ಕಾರ್ಯಕ್ರಮ. HC ಶಾಮಣ್ಣ